ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ವೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಬಂಪರ್ ಗುಡ್ ನ್ಯೂಸ್ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ಲೈವ್ ಪ್ರೂಫ್ ಆಗಿ. ತುಂಬ ದಿನದಿಂದ ಗೃಹಲಕ್ಷ್ಮಿಯರು ಏನು ಹಣ ಬರ್ತಾ ಇಲ್ಲ ಅಂತ ಗೋಳಾಟ ನಡೆದಿತ್ತು. ಅದಕ್ಕೆ ಇವತ್ತು ಸರ್ಕಾರ ಭರ್ಜರಿಯಾದಂಥ ಗುಡ್ ನ್ಯೂಸ್ ನೀಡಿದೆ. ಪ್ರತಿಯೊಬ್ಬರು ಫಲಾನುಭವಿಗಳಿಗೂ ಕೂಡ ಇವತ್ತು ಹಣ ಜಮಾ ಆಗಿದೆ. ಸ್ನೇಹಿತರೆ, ಯಾರು ಗೃಹಲಕ್ಷ್ಮಿ ಫಲಾನುಭವಿಗಳು ನೋಡ್ತಾ ಇದ್ದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇನ್ನೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇಲ್ಲಿ ನಿಮಗೆ ಲೈವ್ ಪ್ರೂಫ್ ಆಗಿರುವಂಥ ಮಾಹಿತಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ತುಂಬ ದಿನದಿಂದ 3 ಕಂತುಗಳ ಹಣ ಪೆಂಡಿಂಗ್ ಬಿದ್ದಿತ್ತು. ಆದರೆ ಇವತ್ತು ಒಂದು ಕಂತು ಫಲಾನುಭವಿಗಳಿಗೆ ನೇರ DBT ಮುಖಾಂತರ ವರ್ಗಾವಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ನಿಮಗೂ ಕೂಡ ಬ್ಯಾಂಕ್ ಇಲ್ಲಿ ನಾನು ಜಸ್ಟ್ ಬಂದ ತಕ್ಷಣವೇ ವಿಡಿಯೋ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಮಾಡಬೇಕಾದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಈಗ ಅಪ್ಲೋಡ್ ಆಗಿರುವಂಥದ್ದು. ಇಲ್ಲಿ ನಾನು ಆ ಟೈಮಿಂಗ್ಸ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಇವತ್ತು 1 ಮಾರ್ಚ್. ನಾನು ಮೊದಲು ಕೂಡ ಹೇಳಿದ್ದೆ, ಮಾರ್ಚ್ರಲ್ಲಿ ಫೆಬ್ರವರಿಯಲ್ಲಿ ಅಮೌಂಟ್ ಜಮಾ ಆಗೋದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಅದೇ ರೀತಿಯಾಗಿ ಮಾರ್ಚ್ನಲ್ಲಿ ನಾವು ಅಮೌಂಟ್ ಹಾಕ್ತೀವಿ ಅಂತ ಹೇಳಿದರು. ಅದೇ ರೀತಿಯಾಗಿ ನಾನು ಇಲ್ಲಿ ನಿಮಗೆ ಮೊದಲು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಮಾರ್ಚ್ನಲ್ಲಿ ಜಮೆ ಆಗುತ್ತೆ ಅಂತ. ಆದರೆ ಮಾರ್ಚಲ್ಲಿ 1ನೇ ತಾರೀಕಿಗೆ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಒಟ್ಟಿಗೆ 3 ಕಂತುಗಳು ಇದೇ ತಿಂಗಳಲ್ಲಿ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಏನು ಪೆಂಡಿಂಗ್ ಇತ್ತು ಹಣ, ಎಲ್ಲ ಪೆಂಡಿಂಗ್ ಹಣ ಕೂಡ ಇದೇ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿನೇ ಕ್ಲಿಯರ್ ಮಾಡ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಕಂತು ಮಾತ್ರ ಈಗ ಜಸ್ಟ್ ಬಂದಿದೆ. ಆದರೆ ಇನ್ನೂ ಉಳಿದಂಥ ಕಂತುಗಳು ಬಂದ ತಕ್ಷಣ ನೆಕ್ಸ್ಟ್ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನೋಡ್ಕೊಳ್ಳಿ, ಇಲ್ಲಿ ಲೈವ್ ಪ್ರೂಫ್ ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ, ಸ್ಕ್ರೀನ್ಶಾಟ್ ಹಾಕ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು, ಇವತ್ತು 1/3/2025 ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿರುವಂಥದ್ದು. ಜಸ್ಟ್ ನೋಡಿ, 2 ಗಂಟೆ 47 ನಿಮಿಷಕ್ಕೆ ಮಧ್ಯಾಹ್ನ ಜಸ್ಟ್ ನಾನು 2 ಗಂಟೆ 47 ನಿಮಿಷಕ್ಕೆ ಮೆಸೇಜ್ ಬಂತು. ಮೆಸೇಜ್ ಬಂದ ತಕ್ಷಣವೇ ಇಲ್ಲಿ ಇದು ಮಾಹಿತಿ ತಿಳಿಸ್ಕೊಡೋಣ ಫಲಾನುಭವಿಗಳಿಗೆ. ತುಂಬ ವೇಟ್ ಮಾಡೋದು. ಕೆಲವರಿಗೆ ಮೆಸೇಜ್ ಬರುತ್ತೆ, ಕೆಲವರಿಗೆ ಮೆಸೇಜ್ ಬರೋದಿಲ್ಲ. ಹಾಗಾಗಿ ಯಾರಿಗೆ ಮೆಸೇಜ್ ಬಂದಿಲ್ಲ, ನೀವು ಡೈರೆಕ್ಟಾಗಿ ಹೋಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಎಲ್ಲ ಫಲಾನುಭವಿಗಳಿಗೆ ಆಲ್ಮೋಸ್ಟ್ ಬಿದ್ದಿದೆ. ಯಾರಾದರೂ ಸಮಸ್ಯೆ ಇದ್ದರೆ ಅಂಥ ಫಲಾನುಭವಿಗಳಿಗೆ ಬಂದಿರಲ್ಲ. ನೀವು ಬ್ಯಾಂಕಲ್ಲಿ ವಿಚಾರಿಸಿ, ಸೀಡಿಂಗ್ ಆಗಿದೆ, ಅನ್ಸೀಡಿಂಗ್ ಆಗಿದೆ ಅಂತ, ಅನ್ಲಿಂಕ್ ಆಗಿರುತ್ತೆ, ಕೆಲವು ಬಾರಿ ಇನ್ಯಾಕ್ಟಿವ್ ಆಧಾರ್ ಅಂತ ಬಂದಿರುತ್ತೆ. ಅದನ್ನು ಸರಿಪಡಿಸ್ಕೊಂಡ್ರೆ ಮತ್ತೆ ನಿಮಗೆ ಅಮೌಂಟ್ ಬೀಳುತ್ತೆ. ಎಲ್ಲ ಸರಿ ಇದ್ದರೂ ಕೂಡ ಇನ್ನೂ ಬಿದ್ದಿಲ್ಲ ಅಂತಂದರೆ ಹಂತವಾಗಿ ಒಂದು ಬೀಳುವಂಥ ಸಾಧ್ಯತೆ ಇದೆ. ವೇಟ್ ಮಾಡಿ, ಬೀಳುತ್ತೆ. ಇವತ್ತು ಮಾತ್ರ ಒಂದು ಕಂತು ಸರ್ಕಾರ ರಿಲೀಸ್ ಮಾಡಿದೆ. ಇದು ಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ಥ್ಯಾಂಕ್ ಯು.